ಓಕೆ, ಈ ವಾರದ ಶೀರ್ಷಿಕೆ ಕೀಪ್ ದ ಫೇತ್ ಇನ್ ದ ಪ್ರಾಮಿಸಸ್ ಆಫ್ ಗಾಡ್ ಆರ್ ಪ್ರಾಮಿಸ್ ಆಫ್ ಗಾಡ್. ದೇವರ ವಾಗ್ದಾನದಲ್ಲಿ ನಾವು ನಂಬಿಕೆ ಇಡುವುದರ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೀವಿ. ನಿನ್ನೆ ಕೂಡ 2 ದಿವಸದಿಂದ ಅಬ್ರಹಾಮನ ಕುರಿತು ನಾವು ಧ್ಯಾನಿಸಿದ್ವಿ. ಯಾವ ರೀತಿಯಾಗಿ ಅಬ್ರಹಾಮನು ವಾಗ್ದಾನವನ್ನು ನಂಬಿ ಈಸಾಕನನ್ನು ಬಲಿ ಕೊಡುವುದಕ್ಕೆ ಹೋದ. ದೇವರು ಯಾವ ರೀತಿಯಾಗಿರ್ತಕ್ಕಂಥ ಇಂಟರಪ್ಷನ್ ನಡುವೆ ಬಂದು ಅದನ್ನು ನಿಲ್ಲಿಸಿ ಯಾವ ರೀತಿಯಾಗಿ ಈಸಾಕನನ್ನು ಬದುಕಿಸಿದ್ದು ನಮಗೆ ದೊಡ್ಡ ವಿಷಯವಾಗಿ ಕಾಣೋದಾದರೆ, ದೇವರು ಈಸಾಕನನ್ನು ಬದುಕಿಸುವುದಕ್ಕಿಂತ ದೇವರು ಮಾಡಿದ ವಾಗ್ದಾನವನ್ನು ಕಾಪಾಡಿಕೊಳ್ಳುವುದು, ದೇವರು ಮಾಡಿದ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವುದು ಪ್ರಾಮುಖ್ಯವಾದದ್ದು. ಅದಕ್ಕೆ ದೇವರು ಅಡ್ಡ ಬಂದು ಈಸಾಕನನ್ನು ಬಲಿ ಕೊಡುವುದನ್ನು ಅಲ್ಲಿ ನಿಲ್ಲಿಸೋದನ್ನು ನೋಡ್ತೀವಿ. ಆಮೇಲೆ ಒಂದು ಕುರಿಮರಿಯನ್ನು ಬಲಿ ಕೊಟ್ಟು ಅಬ್ರಹಾಮ ಬೆಟ್ಟಕ್ಕೆ ಹೆಸರಿಡ್ತಾನೆ, ದೇವರು ಒದಗಿಸುವ ಬೆಟ್ಟ. ಯೆಹೋವ ಈರೆ ಅಂದರೆ ದೇವರು ಒದಗಿಸುವವನು. ಅವನು ನಂಬಿದ ರೀತಿ ನಮಗೆ ಮಾದರಿಯಾಗಬೇಕು. ನಾವು ಅದರಿಂದ ಕಲಿಬೇಕಾಗಿರ್ತಕ್ಕಂಥದ್ದು ಆ ವಿಷಯವನ್ನೇ. ಯಾವ ರೀತಿಯಾಗಿ ಅಬ್ರಹಾಮನು ದೇವರನ್ನು ನಂಬುದ, ವಾಗ್ದಾನವನ್ನು ನಂಬುದ. ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ವಾಗ್ದಾನವನ್ನು ನಂಬುವುದು ಅವಶ್ಯವಾಗಿದೆ. ಎಲ್ಲರಿಗೂ ಆಸೆ, ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕು, ನಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರಬೇಕು, ಸಮೃದ್ಧಿ ಆಗಿರಬೇಕು, ಆಶೀರ್ವಾದವಾಗಿರಬೇಕು, 4 ಜನಕ್ಕೆ ನಾವು ಆಶೀರ್ವಾದವಾಗಿರಬೇಕು ಅನ್ನೋದು ಕೂಡ ನಮ್ಮ ಆಸೆಯಲ್ಲಿ ಒಂದು. ಅದು ಯಾವುದೇ ವಿಧದಲ್ಲೂ ತಪ್ಪಲ್ಲ. ಆದರೆ ನಾವು ನಂಬಿಕೆ ಇಡ್ತಕ್ಕಂಥ ವಾಗ್ದಾನ ನಮ್ಮ ಜೀವಿತವನ್ನು ನಿರೂಪಿಸ್ತದೆ, ನಮ್ಮ ಜೀವಿತವನ್ನು ರೂಪಿಸುವಂಥದ್ದು ನಾವು ನಂಬಿದ ವಾಗ್ದಾನವನ್ನು ನಂಬದೇ ಇದ್ರೆ, ದೇವರ ವಾಕ್ಯವನ್ನು ನಂಬದೇ ಇದ್ರೆ ಯಾವ ಆಶೀರ್ವಾದಗಳನ್ನು ಕೂಡ ನಾವು ಹೊಂದೋದಕ್ಕೆ ಸಾಧ್ಯವಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ದ ಚಿಲ್ಡ್ರನ್ ಆಫ್ ಗಾಡ್. ನಾನು ದೇವರ ಮಗು ಅಂದ್ಕೊಂಡಂಥ ಅವರಿಗೆ, ಅಂದರೆ ಕ್ರಿಸ್ತನನ್ನು ನಂಬಿ ಆತನನ್ನು ರಕ್ಷಕನು ಮತ್ತು ಒಡೆಯನೆಂಬುದಾಗಿ ಅಂಗೀಕರಿಸಿದಂಥ ಪ್ರತಿಯೊಬ್ಬರಿಗೆ ಹೇಳ್ತಕ್ಕಂಥ ವಿಷಯ ಇದು ಎಲ್ಲರಿಗೂ ಅಲ್ಲ. ಇಟ್ಸ್ ಸ್ಪೆಸಿಫಿಕ್ ಆಗಿ ಚೂಸನ್ ಬೈ ಗಾಡ್, ಒನ್ ಹೂ ಬಿಕೇಮ್ ಚೈಲ್ಡ್ ಆಫ್ ಗಾಡ್, ಅವರಿಗೆ ಮಾತ್ರ ಈ ಮೆಸೇಜಸ್. ನಾವು ನೋಡ್ತೀವಿ, ನನ್ನ ಈಸಾಕನನ್ನು ಬಲಿ ಕೊಡುವುದಕ್ಕಿಂತ ಮುಂಚಿತವಾಗಿ ಅಬ್ರಹಾಮನು ತನ್ನನ್ನು ದೃಢಪಡಿಸ್ಕೊಂಡ ಅಂತ ನಾವು ಓದೋದೇ ಇಲ್ಲ ಅಲ್ವಾ? ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ ಅಂತಕ್ಕಂಥ ವಾಕ್ಯಗಳನ್ನು, ಪದಗಳನ್ನು ನಾವು ಓದೋದೇ ಇಲ್ಲ. ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ನಿನ್ನ ಮಗನಾದ ಈಸಾಕನನ್ನು ಬಲಿ ಕೊಡಬೇಕು ಅಂತ ಹೇಳಿ. ಈ ಸೆಡ್ ಯೆಸ್, ಅಷ್ಟೇ. ಮನೆಗೆ ಬಂದ, ಸಾರಳಿಗೆ ಹೇಳಿರ್ತಾನೆ, ಈ ಥರ ದೇವರು ಈಸಾಕನನ್ನು ಬಲಿಯಾಗಿ ತೆಗೆದುಕೊಳ್ಳುವುದಕ್ಕೆ ಹೇಳಿದ್ದಾನೆಂಬುದಾಗಿ. ಸಾರಳು ಕೂಡ ಅದಕ್ಕೆ ಓಕೆ ಹೇಳಿದೆ. ಅಬ್ರಹಾಮ ಈಸಾಕನನ್ನು ಹೊರಗಡೆ ಕರ್ಕೊಂಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ರಿ, ಈ ನಂಬಿಗಸ್ತಿಕರ ಪಟ್ಟಿಯಲ್ಲಿ ಸಾರಳ ಹೆಸರು ಇರುತ್ತೆ. ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆ 11 ಓದುವಾಗ ಸಾರಳು ಕೂಡ ಅಲ್ಲಿ ಸ್ಥಳವನ್ನು ಪಡ್ಕೊಳ್ತಾಳೆ. ಕಾರಣ ಯಾಕೆಂದರೆ ಈ ಕಾರಣವೇ. ಅಲ್ಲಿ ವಾಕ್ಯ ಹೇಳ್ತದೆ, ಸಾರಳ ಬಗ್ಗೆ ಮಾತಾಡುವಾಗ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಅವಳು 90 ವರ್ಷದವಳಾದರೂ ಕೂಡ ಗರ್ಭವತಿಯಾಗುವುದಕ್ಕೆ ದೇವರು ಮಾಡಿದ ವಾಗ್ದಾನದ ಮುಖಾಂತರವಾಗಿ ಬಲವನ್ನು ಪಡ್ಕೊಂಡು, ಫಿಸಿಕಲ್ ಆಗಿ ಎಲ್ಲವೂ ಮುಗಿದಿರ್ತಕ್ಕಂಥ ಸಮಯದಲ್ಲಿ God started with the supernatural. Hallelujah. ಆ ಸೂಪರ್ ನ್ಯಾಚುರಲ್ ಆಗಿ ಅವಳು ಗರ್ಭವನ್ನು ಧರಿಸಬೇಕು ಅಂತ ಹೇಳಿದ್ರೆ ಇದಕ್ಕೆ ಒಂದು ಶಕ್ತಿ ಬೇಕು, ಇದಕ್ಕೆ ಒಂದು ಮೈ ಕೂಡ. ನೋಡ್ರಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮೆಂಟಲಿ ಫಿಟ್,
ಮೊದಲನೇದಾಗಿ ಫಿಸಿಕಲ್ ಆಗಿ ಫಿಟ್ ಆಗಿರ್ಬೇಕು. ದಟ್ಸ್ ದ ಪಾಯಿಂಟ್. ತನ್ನ ಫಿಸಿಕಲ್ ಅನ್ನ ವಾಗ್ದಾನದ ಮುಖಾಂತರವಾಗಿ ಅವಳು ಫಿಟ್ ಮಾಡಿಕೊಂಡ್ಳು, ತನ್ನ ಮನಸ್ಸನ್ನ ವಾಗ್ದಾನದ ಮುಖಾಂತರವಾಗಿ ಫಿಟ್ ಮಾಡಿಕೊಂಡ್ಳು ಮಗನನ್ನ ಹೆರುವುದಕ್ಕೆ. ಇಲ್ಲಿದ್ರೆ ಸಾರ ಹೇಳ್ಬೋದಾಗಿತ್ತು, ಇಲ್ಲ ದೇವರೇ ಬೇಡ, ನನ್ನ ಕೈಲಿ ಆಗೋದಿಲ್ಲ, ನನಗೆ ವಯಸ್ಸಾಗಿದೆ, ಬೇಡ. ಇಲ್ಲ, she knew the promise of God. ಅವಳು ಆ ವಾಗ್ದಾನದಿಂದ ಶಕ್ತಿಯನ್ನ, ಬಲವನ್ನ ಪಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಆ ವಾಕ್ಯ ನಾನು ನಿಮಗೋಸ್ಕರ ಓದಕ್ಕೆ ಇಷ್ಟಪಡ್ತೀನಿ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 11 ಸ್ಪೆಷಲ್ ಆಗಿ ಹೆಣ್ಮಕ್ಳು ಇದನ್ನ ಜ್ಞಾಪಕ ಇಟ್ಕೋಬೇಕು. Hebrews 11:11 ನಾನು ಓದ್ತೀನಿ ನೋಡ್ರಿ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಆದುದರಿಂದ ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ಆಗ ದೇವರ ವಾಗ್ದಾನ ಬರೀ ವಾಗ್ದಾನವಾಗಿರದೆ ಆ ವಾಗ್ದಾನದಲ್ಲಿ ಆತ್ಮವು ಜೀವವು ಇರುವುದರಿಂದ ಸಾರಳ ವಾಗ್ದಾನವನ್ನು ನಂಬಿದಾಗ ಅವಳೇನು ಮಾಡಿದ್ಲು? ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಎಲ್ಲಿಂದ? ವಾಟ್ ಈಸ್ ದ ಸೋರ್ಸ್? ಫ್ರಮ್ ದ ಪ್ರಾಮಿಸ್ ಆಫ್ ಗಾಡ್. ಫ್ರಮ್ ದ ಪ್ರಾಮಿಸ್ ಆಫ್ ಗಾಡ್. ಒಂದು ವಾಕ್ಯ ಇದೆ ನೋಡಿ, ದಟ್ ಮೀನ್ಸ್ ಪೌಲನು ಹೇಳ್ತಕ್ಕಂಥ ವಾಕ್ಯ, ನನ್ನನ್ನು ಬಲಪಡಿಸುವ ಆತನು ನಿಂತುಕೊಂಡು ನಾನು ಎಲ್ಲವನ್ನು ಮಾಡಲು ನಾನು ಶಕ್ತನಾಗಿದ್ದೇನೆ. ವಾಗ್ದಾನವನ್ನ ಹಿಡ್ಕೊಂಡಾಗ, ವಾಗ್ದಾನವನ್ನ ನಾವು ನಂಬುವಾಗ, ವಾಗ್ದಾನದ ಆಶೀರ್ವಾದಗಳು, ಆ ವಾಗ್ದಾನ, ವಾಟ್ ಈಸ್ ದ ಪರ್ಪಸ್ ಆಫ್ ದ ಪ್ರಾಮಿಸ್ ಆಫ್ ಗಾಡ್? ಯಾವ ಪ್ರಾಮಿಸ್ ಅನ್ನ ದೇವರು ಮಾಡಿದಾನೋ, ಯಾವ ವಾಗ್ದಾನವನ್ನ ಮಾಡಿದಾನೋ, ಆ ವಾಗ್ದಾನವು ನಮ್ಮ ಜೀವಿತದಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಐ ವಾಂಟ್ ಟು ಇನ್ನೊಂದು ವಾಕ್ಯವನ್ನು ನಾನು ನಿಮಗೋಸ್ಕರ ಓದಕ್ಕೆ ಇಷ್ಟಪಡ್ತೀನಿ. ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 39ನೇ ಅಧ್ಯಾಯ 18ನೇ ವಾಕ್ಯ. ಯೆರೆಮೀಯ 39:18. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. 39:18. ಓಕೆ, ನಾನು ಓದ್ತೀನಿ ನೋಡಿ. ನೀನು ನನ್ನಲ್ಲಿ ಭರವಸವಿಟ್ಟ ಕಾರಣ ನಿನ್ನನ್ನು ರಕ್ಷಿಸುವೆನು. ನೀನು ಖಡ್ಗಕ್ಕೆ ತುತ್ತಾಗದೆ ಅದರ ಬಾಯೊಳಗಿಂದ ನಿನ್ನ ಪ್ರಾಣವನ್ನು ಸೆಳೆಕೊಂಡು ಹೋಗಿ, ಇದು ಯೆಹೋವನದು. ಇಂಗ್ಲಿಷಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಬಿಕಾಸ್ ಯು ಟ್ರಸ್ಟೆಡ್ ಮೀ, ಐ ವಿಲ್ ಗಿವ್ ಯು ಯೋರ್ ಲೈಫ್ ಆಸ್ ಅ ರಿವಾರ್ಡ್ ಅಂಡ್ ಐ ವಿಲ್ ರೆಸ್ಕ್ಯೂ ಅಂಡ್ ಕೀಪ್ ಯು ಸೇಫ್. ಐ ದ ಲಾರ್ಡ್ ಹ್ಯಾವ್ ಸ್ಪೋಕನ್. ಹಾಲೆಲೂಯಾ. ಓಕೆ, ಇನ್ನೊಂದು ವಾಕ್ಯ ನಾನು ನಿಮ್ಗೆ ಹೇಳ್ತೀನಿ. ಕೀರ್ತನೆಗಳು 37:5. ಕೀರ್ತನೆಗಳು 37:5 ಅದನ್ನು ನೋಡೋಣ. ಕೀರ್ತನೆಗಳು 37:5. ನಾನು ಓದ್ತೀನಿ ನೋಡಿ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದರು, ಆತನೇ ಅದನ್ನು ಸಾಗಿಸುವನು. ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಬರ್ತದೆ, ಈ ಕನ್ನಡಗಿಂತ ನಾನು ಇಂಗ್ಲೀಷಲ್ಲಿ ಓದ್ತೀನಿ. ಕಮಿಟ್ ಯುವರ್ ವೇ ಟು ದ ಲಾರ್ಡ್, ಟ್ರಸ್ಟ್ ಇನ್ ಹಿಮ್ ಅಂಡ್ ಹಿ ವಿಲ್ ಆಕ್ಟ್. ವೆನ್ ವಿ ಟ್ರಸ್ಟ್ ದ ಪ್ರಾಮಿಸ್ ಆಫ್ ಗಾಡ್, ವಾಟ್ ಹ್ಯಾಪನ್ಸ್? ಹಿ ವಿಲ್ ಆಕ್ಟ್. ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದ ಆತನೇ ನಂಬಿರು, ಆತನೇ ಅದನ್ನು ಸಾಗಿಸುವನಂತ ಹೇಳಿದ್ರೆ, ನಮಗೋಸ್ಕರ ನಾವು ನಂಬುವಾಗ, ಆತನ ವಾಗ್ದಾನವನ್ನು ನಂಬುವಾಗ ಆತನು ನಮಗೋಸ್ಕರ ಏನು ಮಾಡ್ತಾನಂತೆ? ಕೆಲಸ ಮಾಡ್ತಾನೆ ಅಂತ ವಾಕ್ಯ ಹೇಳಿ.
If you want to take rest, keep trust in the promise of God. Why? Because when you trust God, God will act according to what He promised you. Hallelujah. ದೇವರ ವಾಗ್ದಾನವನ್ನು ಎಷ್ಟರ ಮಟ್ಟಿಗೆ ನೋಡಿ, ಸಿ, ಪ್ರೇಯರ್ ಇಸ್ ಇಂಪಾರ್ಟೆಂಟ್, ಫಾಸ್ಟಿಂಗ್ ಇಸ್ ಇಂಪಾರ್ಟೆಂಟ್, ಬೈಬಲ್ ರೀಡಿಂಗ್ ಇಸ್ ಇಂಪಾರ್ಟೆಂಟ್, ಚರ್ಚ್ ಗೋಯಿಂಗ್ ಇಂಪಾರ್ಟೆಂಟ್, ಗಿವಿಂಗ್ ಇಸ್ ಇಂಪಾರ್ಟೆಂಟ್, ಲವ್ ಒನ್ ಅನದರ್ ಈಸ್ ವೆರಿ ಇಂಪಾರ್ಟೆಂಟ್. ಅದೆಲ್ಲದಕ್ಕೂ ಅಡಿಪಾಯ ಯಾವುದು ಗೊತ್ತಾ? ನೀವು ದೇವರನ್ನು ನಂಬುವುದೇ, ದೇವರ ವಾಕ್ಯವನ್ನು ನಂಬುವುದೇ. ದೇವರಿಗೆ ಆಶೀರ್ವಾದವನ್ನು ಕೊಡುವುದು ತುಂಬ ಸುಲಭ, ಆದರೆ ನಾವು ದೇವರಲ್ಲಿ ನಂಬಿಕೆ ಇಡತಕ್ಕಂಥ ವಿಷಯ ಇದು ತುಂಬ ಕಷ್ಟ. ಅಯ್ಯೋ, ಹೀಗೆ ಹೇಳ್ಬಿಟ್ರೆ ಹೆಂಗೆ? ತುಂಬ ಕಷ್ಟ ಅಂದರೆ ನಂಬಿಕೆ ನಿಮಗಿರ್ತದೆ. ಯು ಹ್ಯಾವ್ ಟು ಮೇಂಟೈನ್ ದ ಫೇತ್, ದಟ್ಸ್ ದ ಪಾಯಿಂಟ್. ಯಾವ ರೀತಿಯಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಬಾತ್ರೂಮ್ಗೆ ಹೋಗಿ ಸ್ನಾನ ಗಿನ ಮಾಡಿ ಐರನ್ ಮಾಡಿರೋ ಬಟ್ಟೆ ಹಾಕ್ಕೊಂಡು ಬ್ರೇಕ್ಫಾಸ್ಟಿಗೆ ನಾವು ಕೂತ್ಕೊಳ್ತೀವಿ, ಸಿಮಿಲರ್ಲಿ ದೇವರ ವಾಕ್ಯವನ್ನು ನಂಬುವುದು ಇಟ್ಸ್ ಅ ಮ್ಯಾಂಡೇಟ್ರಿ. ಅದು ರೊಟೀನ್ ಆಗಬೇಕು ನಮ್ಮ ಲೈಫಲ್ಲಿ. ಪ್ರತಿದಿನ ದೇವರ ಹತ್ರ ಹೇಳಬೇಕು, ಲಾರ್ಡ್ ಯು ಆರ್ ವಿತ್ ಮೀ, ದಟ್ಸ್ ಎನಫ್. ದೇವರೇ ನೀನು ನನ್ನ ಸಂಗಡ ಇದ್ದೀನಿ ಅಷ್ಟೇ. ನಿನ್ನೆ ಮೊನ್ನೆ ಅದೆಲ್ಲ ವಾಗ್ದಾನಗಳನ್ನು ನಾವು ನೋಡಿದ್ವಿ. ನಾನು ನಿನ್ನ ಸಂಗಡ ಇದ್ದೀನಿ. ದಿಸ್ ಇಸ್ ದ ಪ್ರಾಮಿಸ್ ಆಫ್ ಗಾಡ್. ಅದು ಓಲ್ಡ್ ಟೆಸ್ಟ್ಮೆಂಟ್, ನ್ಯೂ ಟೆಸ್ಟ್ಮೆಂಟ್, ಐ ಕಮಿಂಗ್ ಟು ನ್ಯೂ ಟೆಸ್ಟ್ಮೆಂಟ್. ವಾಟ್ ಜೀಸಸ್ ಇಸ್? ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳಲ್ಲಿಯೂ ನಾನು ನಿಮ್ಮ ಸಂಗಡ ಇದ್ದೀನಿ. ದಿಸ್ ಇಸ್ ದ ಪ್ರಾಮಿಸ್ ಆಫ್ ಗಾಡ್. ಈಗ ದೇವರು ಎಲ್ಲಿದ್ದಾನೆ? ನಮ್ಮ ಸಂಗಡ ಇದ್ದಾನೆ. ಆದರೆ ನಾವು ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ ಇದು ಯಾವ ಥರ ನೀವು ತೊಗೊಳ್ತೀರಾ ಅಂತ. ಬಟ್ ಆ್ಯಕ್ಚುಲಿ ದೇವ್ರು ಹೇಳ್ತಾನೆ, ಅಪ್ಪ ನಾನು ನಿನ್ನ ಸಂಗಡ ಇದ್ದೀನಿ ಅಂತ. ದೇವರಿಗೆ ನನ್ನ ಸಂಗಡ ಇಲ್ಲ. ಐ ಬಿಲೀವ್ ದಟ್ ವೆರಿ ಸ್ಟ್ರಾಂಗ್. ನಾವು ಆಡೋದು, ನನ್ನ ಹತ್ತಿರವಿರು ಓ ಯೇಸುವೆ. ಏನೋ ಏಸಪ್ಪನೇ ಬಿಟ್ಟು ನಿಮ್ಮನ್ನು ಹೋಗ್ಬಿಟ್ಟ ನನಗೆ. ನೀವು ಅವನನ್ನು ಬಿಟ್ಟು ಹೋಗದೆ ಇದ್ರೆ ಸಾಕು. ಈಸ್ ಆಲ್ವೇಸ್ ವಿತ್ ಅಸ್. ಈಸ್ ದ ಪ್ರಾಮಿಸ್ ಗಾಡ್. ಇಮ್ಯಾನ್ಯುಯಲ್. ಎನಿ ಟೈಮ್, ಎವ್ರಿ ಟೈಮ್ ಗಾಡ್ ಈಸ್ ವಿತ್ ಅಸ್. ಈ ಕಾನ್ಷಿಯಸ್ ನಮಗಿದ್ರೆ ನಾವು ಪಾಪ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಯ್ತಲ್ಲ, ಕೆಲವರು ಹೇಳ್ತಾರೆ ಪರಿಶುದ್ಧವಾಗಿ ಜೀವನ ಮಾಡೋದು ತುಂಬ ಕಷ್ಟ. ನನ್ನ ಪ್ರಕಾರ ಇಲ್ಲವೇ ಇಲ್ಲ. ಇಟ್ಸ್ ಅ ವೆರಿ ಈಸಿ. ಯಾವಾಗ? ವೆನ್ ಯು ಹ್ಯಾವ್ ಅ ಕಾನ್ಷಿಯಸ್ ಗಾಡ್ ಈಸ್ ವಿತ್ ಯು, ಹೌ ಕ್ಯಾನ್ ಯು ಸಿನ್ ಅಗೇನ್ಸ್ಟ್ ಗಾಡ್? ಯೋಚನೆ ಮಾಡೋಣ. ಈ ಕಾನ್ಷಿಯಸ್ನ ನಾವು ಕಳ್ಕೊಳ್ಳೋದ್ರಿಂದ, ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ, ನನ್ನ ಸಂಗಡ ಇದ್ದಾನೆ ಅಂತಕ್ಕಂಥ ಕಾನ್ಷಿಯಸ್ನ ಕಳ್ಕೊಳ್ಳೋದ್ರಿಂದ sin will approaching us and we do sin against God. ಆಮೇಲೆ ಮೂಲೆಯಲ್ಲಿ ಬಂದು ಕೂತ್ಕೊಂಡು ನನ್ನ ಹತ್ತಿರ ದೇವ್ರನ್ನೇ ಬ್ಲೇಮ್ ಮಾಡೋದು ನೋಡಿ. ನಾವೆಲ್ಲ ಕಲ್ತಿರೋದೆಲ್ಲ ಬರೀ ಇಂಥವೆ. ಆ ಸಾಂಗ್ ಎಷ್ಟು ಜನ ಅದು ಆ ಸಾಂಗ್ ಆಡ್ಬೇಕಾದ್ರೆ ಓ ಅಂತ ಆಡೋದು ಚರ್ಚಲ್ಲಿ, ವರ್ಷಿಪ್ಪಲ್ಲಿ. ಯಾಕೆ? ನಮಗೆ ಅರ್ಥನೇ ಆಗಿಲ್ಲ ದೇವ್ರು ನಮ್ಮ ಜೊತೆ ಇದ್ದಾನೆ ಅಂತ. What is the best promise in the Bible? ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ಬಿಟ್ಟು ತೊರೆಯುವುದಿಲ್ಲ. ಆ ರೀತಿಯಾಗಿ ವಾಗ್ದಾನ ಮಾಡಿದ ದೇವರನ್ನ ನಾವು ಯಾವ ರೀತಿ ಅಪ್ರೋಚ್ ಮಾಡ್ತಾ ಇದ್ದೀವಿ? ನನ್ನ ಹತ್ತಿರವಿರು ಅಂದರೆ ಏನರ್ಥ? ಆಗ ನಿಮ್ಮ ಹತ್ರ ದೇವರಿಲ್ಲ, ದೇವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ಯು ಆರ್ ಬ್ಲೇಮಿಂಗ್ ಗಾಡ್. No, trust God and confess God. ದೇವರೇ ಯಾವಾಗಲೂ ನನ್ನ ಜೊತೆನೇ ಇದೆಯಾ? ಕನ್ಫೆಸ್ ಇಟ್. ಈ ಕಾನ್ಷಿಯಸ್ ನಿಮಗೆ ಬರ್ತಾ 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 ನಿಮ್ಮ ಪರಿಸ್ಥಿತಿಗಳು ಬದಲಾಗದನ್ನು ನೀವು ನೋಡೋದಕ್ಕೆ ಸಾಧ್ಯ. ವೈ? ಬಿಕಾಸ್ ಯು ನ್ಯೂ, ಬಿಕಾಸ್ ನೌ ಯು ನ್ಯೂ God is with you. Wherever you go, whatever you do, God is with you.
ಆ ಒಂದು ನಂಬಿಕೆ ನಮಗೆ ಬಲವಾಗಿರಬೇಕು. ಆ ಒಂದು ನಂಬಿಕೆ ನಮ್ಮ ಜೀವಿತದಲ್ಲಿ ದೊಡ್ಡ ಕೆಲಸಗಳನ್ನು ಮಾಡ್ತದೆ. ಬೇರೆ ನೀನು ಹೇಳಿದ್ಯಾ, ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ನಿನ್ನನ್ನು ಬಿಟ್ಟು ತೊರೆಯೋದಿಲ್ಲ ಅಂತ. ಎಸ್, ಐ ಬಿಲೀವ್ ದಟ್. ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ, ದೇವರೇ ನನಗೆ ಗೊತ್ತು ನೀನು ನನ್ನ ಜೊತೆ ಇದೆಯಾ. ಆಫೀಸ್ ಒಳಗಡೆ ಹೋಗಿ, ದೇವರೇ ನೀನು ನನ್ನ ಜೊತೆ ಇದೆಯಾ. ದೇವರೇ ಮಸಾಲೆ ದೋಸೆ ತಿಂತಾನೆ, ಎಸ್ ದೇವರೇ ನೀನು ನನ್ನ ಜೊತೆ ಇದೆ. ತಿನ್ನಕ್ಕೆ ಮಾತ್ರ ಕರೆಯಲ್ಲ ನಾವು, ಭಯ. Whatever you do, see, that is the very important thing. ನಾವು the Bible says, ನೀನು ಹೋಗುವಲ್ಲೆಲ್ಲ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರೆಂಬುದಾಗಿರ್ತಕ್ಕಂಥ ವಾಕ್ಯ ಇದೆಯಲ್ಲ, ಇದನ್ನ ನಾವು ಯಾವ ಥರ ಪೋರ್ಟ್ರೇಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಪಾಸ್ಟರ್ಗಳು, ಪ್ರೀಚರ್ಸ್, ದೇವರು ಒಂದು ಕಡೆ ಕೂತ್ಕೊಂಡಿದ್ದಾನೆ, ಈ ಸೆಂಟ್ ಏಂಜಲ್ಸ್, ಹೋಗಪ್ಪ ಜಾನ್ ಪ್ರಿನ್ಸ್ ಕಾಲು ಕಲ್ಲಿಗೆ ತಗಲದಂತೆ ಅವನ್ನ ಕೈಲಿ ಎತ್ಕೋ ಅಂತ ಹೇಳಿ ದೇವರು ಅವನ ಡ್ಯೂಟಿ ಮಾಡ್ತಾ ಇದ್ದಾನೆ. ನೋ, God is with us, Jesus is in me, okay, I am and Jesus is one spirit now. Angels ಕೆಲಸ ಏನು? protection force, protocol. Hallelujah. That's why devil said to Jesus Christ, ನೀನು ಇಲ್ಲಿಂದ ಬಿದ್ದುಬಿಡು, ಯಾರು ಬಂದು ಎತ್ಕೊಳ್ತಾರೆ? ದೂತರು ನಿನ್ನನ್ನು ಎತ್ತಿಕೊಳ್ಳುವರು. It's a very important thing to understand. Every word of God, every promise of God. ದೇವರನ್ನ ಎಷ್ಟು ಆಳವಾಗಿ, ದೇವರ ವಾಕ್ಯವನ್ನು ಎಷ್ಟು ಆಳವಾಗಿ ನಾವು ನಂಬ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿರ್ತವೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಷ್ಟ ಬರೋದಿಲ್ಲ, ಇಲ್ಲ ಬರಲ್ಲ. ವೈ? ಬಿಕಾಸ್ ಅದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಇಟ್ಸ್ ಬಿಲಾಂಗ್ ಟು ಯುವರ್ ಬಿಲೀವ್ ಸಿಸ್ಟಮ್. ಅಯ್ಯೋ ನಾನೇನು ಇಷ್ಟು ಆರಾಮಾಗಿದ್ದೀನಿ, 6 ತಿಂಗಳಿಂದ ಏನು ನನಗೆ ಚಿಂತೆನೇ ಇಲ್ಲ, ಓ ಮೈ ಗಾಡ್. ವೈ? ಇಟ್ಸ್ ಎ ಬಿಲೀವ್ ಸಿಸ್ಟಮ್. ಈ 6 ತಿಂಗಳು ನೀನು ಬಿಲೀವ್ ಮಾಡಿದೆ, ದೇವರು ನಮ್ಮನ್ನು ಆಶೀರ್ವಾದವಾಗಿಟ್ಟಿದ್ದಾರೆ. ಯಾವಾಗಲೂ 6 ತಿಂಗಳು ಆದಮೇಲೆ, ದಟ್ ಮೀನ್ಸ್ ಯು ಆರ್ ಇನ್ 6th ಮಂತ್, 6ನೇ ತಿಂಗಳಲ್ಲಿ ನೀವು ಇದ್ದೀರಾ. ಈಗ 5 ತಿಂಗಳು ಆರಾಮಾಗಿ ಜಾಲಿಯಾಗಿದ್ರಿ, 6ನೇ ತಿಂಗಳಿಗೆ ಕಾಲಿಟ್ಟಿದ್ದೀರಾ, ಒಂದು 15 ದಿವಸ ಹೋಗಿದೆ, ಸಡನ್ನಾಗಿ ಒಂದು ಥಾಟ್ ನಿಮ್ಮ ಮೈಂಡಲ್ಲಿ ಬರ್ತದೆ, 5 ತಿಂಗಳಿಂದ ಆರಾಮಾಗಿದ್ದೀವಿ, 6ನೇ ತಿಂಗಳಿಂದ ಏನಾರು ಸ್ಟಾರ್ಟ್ ಆಗುತ್ತಾ? ಇಟ್ ವಿಲ್ ಸ್ಟಾರ್ಟ್. ಪ್ರಾಬ್ಲಮ್ comes like that. Why? Because you assumed and you believed ನನಗೇನಾರು ಸಮಸ್ಯೆಗಳು ಬರ್ತದೆ. ಈ 5 ತಿಂಗಳು ಯಾಕೆ ಸಮಸ್ಯೆ ಬರಲಿಲ್ಲ? ಈ 5 ತಿಂಗಳಿನ ಸಮಸ್ಯೆ ಬಗ್ಗೆ ನೀನೇನು ಮಾಡಲಿಲ್ಲ? ಯೋಚನೆನೇ ಮಾಡಲಿಲ್ಲ. ನಿನ್ನ ಥಾಟ್ ಸಮಸ್ಯೆ ಕಡೆಗೆ ಹೋಗಲೇ ಇಲ್ಲ. ಅದಕ್ಕೆ 5 ತಿಂಗಳು ಆರಾಮಾಗಿದ್ದೆ. ಯು ಆರ್ ಎಂಜಾಯಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಡಮ್ ಅಂಡ್ ಈವ್, 10 ನಿಮಿಷ ಲೇಟರ್, ಓಕೆ. ಆಡಮ್ ಅಂಡ್ ಈವ್ ಏದೇನ್ ತೋಟದಲ್ಲಿದ್ದಾಗ ಅವರು ಆರಾಮಾಗಿ ಜಾಲಿಯಾಗಿದ್ರು. ವೆನ್ devil entered into the Eden, he asked to Eve about the fruit. ಅಲ್ಲಿ ತನಕ ಆದಾಮ ಅವಳಿಗೆ ಯಾವ್ದಾದ್ರು ಯೋಚನೆ ಇತ್ತಾ? ಯಾವ ಯೋಚನೆನೂ ಇರಲಿಲ್ಲ. They were enjoying the life. Every evening God came. They both sat down. They talk about each other. They enjoyed the presence of God. They enjoyed the life in the Eden garden. ಏದೇನ್ ತೋಟದಲ್ಲಿ ಅಷ್ಟು ಚೆನ್ನಾಗಿ ಜಾಲಿಯಾಗಿದ್ರು. But when devil came, he asked about the fruit. ಅಲ್ಲಿ ತನಕ ಹಣ್ಣಿನ ಬಗ್ಗೆ ಇವ್ರಿಗೆ ಬೇರೆ ಯಾವ ಯೋಚನೆಯೂ ಬಂದಿರಲಿಲ್ಲ. ವೈ?
ದೇವರು ಎಲ್ಲ ಥರದ ಹಣ್ಣಿನ ಮರಗಳನ್ನು ಉಂಟು ಮಾಡಿ ಅವರನ್ನ ಊಟಕ್ಕೆ ಹಣ್ಣುಗಳನ್ನೇ ಕೊಟ್ಟಿದ್ದ. ನಾನು ಇದು ಹೇಳ್ತೀನಿ, ನಾನು ಇನ್ನೊಂದು ದಿವಸ ಯಾವ ಥರ ಇದನ್ನು ಎಕ್ಸ್ಪ್ಲೇನ್ ಮಾಡಿ, ಬಿಕಾಸ್ ಇಟ್ಸ್ ಅ ವೆರಿ ವೆರಿ ಟ್ರಿಕ್ಕಿ ಆ್ಯಂಡ್ ವೆರಿ ಕಾಂಟ್ರವರ್ಷಿಯಲ್. ನಾನು ಇವತ್ತು ಹೇಳ್ತಾ ಇರೋದು ಕೇಳಿ, ಯೋಚನೆ ಮಾಡಿ. ಆಲ್ಮೋಸ್ಟ್ ಇದು ನಾನು ಒಂದು 2 ತಿಂಗಳಿಂದ ನನ್ನ ಮೈಂಡಲ್ಲಿ ಅದು ನನ್ನ ಟ್ರಿಕ್ಕರ್ ಮಾಡ್ತಾನೆ ಇದೆ, ಬಟ್ ಐ ಡಿಂಟ್ ರಿಸೀವ್ ದ ರೈಟ್ ಆನ್ಸರ್. ದಟ್ಸ್ ವೈ ಐ ಆಮ್ ಹೋಲ್ಡಿಂಗ್. ಬಟ್ ಆ ಕ್ವಶನ್ ನಿಮ್ಮ ಮುಂದೆ ಬಿಸಾಕ್ತೀನಿ. ವಾಟ್ ಈಸ್ ಮೈ ಕ್ವಶನ್ ಈಸ್, ದೇವರು ಏದೇನ್ ತೋಟದಲ್ಲಿ ಯಥೇಚ್ಛವಾಗಿ ಎಲ್ಲ ಹಣ್ಣಿನ ಮರಗಳನ್ನು ಉಂಟು ಮಾಡಿದ, ಕರೆಕ್ಟಾ? ವಾಟ್ ಈಸ್ ದ ಟೇಸ್ಟ್ ಆಫ್ ಫ್ರೂಟ್? ಬೇಸಿಕ್ ಟೇಸ್ಟ್ ಆಫ್ ಫ್ರೂಟ್ ಏನು ಹೇಳ್ರ? ಸ್ವೀಟ್, ಶುಗರ್. ಇವತ್ತು ಡಯಾಬಿಟಿಕ್ ಇಷ್ಟು ದೊಡ್ಡ ಕಾಯಿಲೆಯಾಗಿ ಮಾರ್ಪಡೋದಕ್ಕೆ ಕಾರಣ ಇದು ಯಾರ ಕೆಲಸ ಅನ್ಕೊಳ್ತೀರಾ? ಯಾವತ್ತರ ಇದು ಯೋಚನೆ ಬಂದಿದೆ ನಿಮ್ಮ ಮೈಂಡಿಗೆ? ಐ ಆಮ್ ರೀಡಿಂಗ್ 2 months ಬ್ಯಾಕ್ ನಾನು ಈ ವಾಕ್ಯವನ್ನು ಓದುವಾಗ ಐ ವಾಸ್ ಶಾಕ್ಡ್. God made everything with the sweet, with the sugar. ಇವತ್ತು ನೋಡ್ರಿ, ಡಯಾಬಿಟಿಕ್ ಇರೋರು ಮಾವಿನ ನೋಡ್ರೆ ಓಡೋಗ್ತಾರೆ. ಇದೇ ಎಲ್ಲ ಹಣ್ಣು ತಿನ್ನಂಗೆ ಇಲ್ಲ ಅಂತಾನೆ ಡಾಕ್ಟ್ರು. ಹಲಸಿನ ಹಣ್ಣು ತಿನ್ಬೇಡ ಅಂತಾನೆ. ಯೋಚನೆ ಮಾಡಿ ನೋಡ್ರಿ. ಸೀರಿಯಸ್ ಆಗಿ ಹೇಳ್ತೀನಿ, ಇದಕ್ಕೆ ನಾನು ಒಂದು ದಿವಸ ಆನ್ಸರ್ ನನಗೆ ದೇವರು ಕೊಡ್ತಾನೆ. ದಟ್ ಟೈಮ್ ಐ ವಿಲ್ ರಿವೀಲ್ ದ ಆನ್ಸರ್. ಐ ಆಮ್ ಸ್ಟಡಿಂಗ್ ಅಬೌಟ್ ದಿಸ್ ಥಿಂಗ್ 2 ತಿಂಗಳಿಂದ. ಆಗ ಅವ್ರಿಗೆ ಯಾವುದೇ ಯೋಚನೆ ಇರಲಿಲ್ಲ. ದೇ ವರ್ ಎಂಜಾಯ್ಡ್ ದ ಲೈಫ್ ಇನ್ ಈಡನ್ ಗಾರ್ಡನ್. ಡೆವಿಲ್ ಕೇಮ್ ಅಂಡ್ ಆಸ್ಕ್ಡ್ ಅಬೌಟ್ ದ ಫ್ರೂಟ್. ಓಕೆ, ಎಲ್ಲ ಹಣ್ಣಿನ ಮರಗಳ ನೋಡ್ರಿ, ಆ ಪೋರ್ಷನ್ ಓದ್ ನೋಡ್ರಿ. ಅವ್ನು ಕೇಳೋ ಪ್ರಶ್ನೆ ಏನು? ದೇವರು ಎಲ್ಲ ಹಣ್ಣಿನ ಮರಗಳನ್ನು ತಿನ್ನುವುದಕ್ಕೆ ನಿಮಗೆ ಕೊಟ್ಟಿದ್ದಾನೆ. ಈವ್ ಸೆಡ್ ಯೆಸ್, ಆದ್ರೆ ಆ ಮರದ್ದು ಮಾತ್ರ ತಿನ್ಬೇಡ ಅಂತಿಲ್ಲ. ಹಿ ಟ್ರಿಗರ್ಡ್ ಅಂಡ್ ಹಿ ಕ್ರಿಯೇಟ್ ದ ಡೌಟ್ ಇನ್ ದ ಈವ್ಸ್ ಮೈಂಡ್ ಫಸ್ಟ್. ಅಲ್ಲಿ ತನಕ ಅವ್ರಿಗೆ ಆ ಯೋಚನೆನೇ ಇರಲಿಲ್ಲ. ದೇವರೇನಾರು ಮುಚ್ಚಿಟ್ಟಿರಲಿಲ್ಲ. ಗಾಡ್ ಟೋಲ್ಡ್, ಈ ಹಣ್ಣನ್ನು ಮಾತ್ರ ನೀವು ತಿನ್ನಬಾರ್ದು ಅಂತ. ಅವಾಗ ಅದನ್ನು ಸೀರಿಯಸ್ ಆಗಿ ತಗೊಂಡ್ರ? ಇಲ್ಲ. ಮೈಂಡಿಗೆ ಹೋಗಿತ್ತಾ? ಇಲ್ಲ. ವೈ? ಅದ್ರ ಬಗ್ಗೆ ಅವ್ರಿಗೆ ಯೋಚನೆನೇ ಇರಲಿಲ್ಲ. ದೇ ವರ್ ಎಂಜಾಯಿಂಗ್ ದ ಅದರ್ ಫ್ರೂಟ್ಸ್ ಅಂಡ್ ದೇ ಎಂಜಾಯಿಂಗ್ ದ ಅದರ್ ಪ್ಲೇಸಸ್ ಆಫ್ ಇನ್ ದ ಈಡನ್ ಗಾರ್ಡನ್. ಸಮಸ್ಯೆ ಅಂತ ನಾವು ಯಾವಾಗ ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ತೀವೋ ಇಟ್ ವಿಲ್ ಕಮ್. ಡೆವಿಲ್ಗೆ ಅದೊಂದೇ ದಾರಿ. ಅದಕ್ಕೆ ಪೌಲ ಬರೆಯುವಾಗ ಬರೀತಾನೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಎವ್ರಿ ನರ್ವ್ ಸಿಸ್ಟಮ್, ಎವ್ರಿ ಥಾಟ್ ಪ್ರಾಸೆಸ್, ಎವ್ರಿ ಬ್ಲಡ್ ಸೆಲ್ಸ್, ಎವ್ರಿ ಆರ್ಗನ್, ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಥಿಂಕ್, ದೇವರ ವಾಕ್ಯದ ಆಧಾರದ ಮೇಲೆ ಇರಲಿ ಅಂತ ಬರೀತಾರೆ. ಆಮೇಲೆ ಏನಾಯ್ತು? ಸೈತಾನ ಹೇಳ್ತಾನೆ, ಇಲ್ಲ ಇದನ್ನು ತಿಂದರೆ ನೀವು ದೇವರಂತ ಆಗ್ತೀರಾ. ಅದಕ್ಕಿಂತ ಮುಂಚೆ ಅವರೇನು ದೆವ್ವಗಳ ಥರ ಇದ್ರ? ಇಲ್ಲ. ದೇವರ್ ಆಲ್ಸೋ ಗಾಡ್ಸ್. ಹೇಗೆ ಒಬ್ಬರಿಗೊಬ್ಬರು ಬೆತ್ತಲೆ ಆಗಿರೋರಿಗೆ ಕಾಣ್ತಾ ಇರಲಿಲ್ಲ. ದೇವರ ಸೋ ಹೋಲಿ, ದೇವರ್ ಸೋ ಪ್ಯೂರ್. ಯಾವಾಗ ಇದನ್ನು ಬಿತ್ತದ್ನೋ ವಾಕ್ಯ ಹೇಳ್ತದೆ, ಆ ಹಣ್ಣನ್ನು ನೋಡುವಾಗ ನೋಟಕ್ಕೆ ರಮ್ಯವಾಗಿ, ಜ್ಞಾನಕ್ಕೆ ಅಪೇಕ್ಷಿಸತಕ್ಕದ್ದಾಗಿ ಇತ್ತು. ಜಸ್ಟ್ ಇಮ್ಯಾಜಿನ್, ತೋಟದಲ್ಲಿ ಎಷ್ಟೆಲ್ಲ ಹಣ್ಣಿತ್ತಲ್ಲ, ಎಷ್ಟು ಮರಗಳ ಹಣ್ಣು, ಎಷ್ಟು ವಿಧವಾಗಿರ್ತಕ್ಕಂಥ ಹಣ್ಣು. ಯಾವ ಹಣ್ಣನ್ನು ಕುರಿತು ಈ ಡೆಫಿನೇಷನನ್ನು ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಇದು ನಾಳೆ ಕಂಟಿನ್ಯೂ ಮಾಡ್ತೀನಿ ತಿರ್ಗಾ. ಬಿಲೀವ್ ದ ಪ್ರಾಮಿಸ್ ಆಫ್ ಗಾಡ್. ನಿಮ್ಮ ರಾಂಗ್ ಥಾಟ್ಸ್ಗಳನ್ನು ಕಿತ್ತೆಸಿರಿ, ರೀಪ್ಲೇಸ್ ಫ್ರಮ್ ದ ವರ್ಡ್ ಆಫ್ ಗಾಡ್.
ಆರೋಗ್ಯ ಇಲ್ವಾ? ಸೇ ಇಟ್, ಎಸ್ ಐ ಆಮ್ ಹೀಲ್ಡ್ ಬೈ ಹಿಸ್ ಸ್ಟ್ರೈಪ್ಸ್. ಮನೆಯಲ್ಲಿ ಸಮಾಧಾನ ಇಲ್ವಾ? ಸೇ ಇಟ್, ಪ್ರಿನ್ಸ್ ಆಫ್ ಪೀಸ್ is with us. Emmanuel, God is with us. ಹೇಳ್ರಿ, ಶಬ್ದವಾಗಿ ಹೇಳ್ರಿ. ಫೈನಾನ್ಷಿಯಲ್ ಪ್ರಾಬ್ಲಮ್ ಹೇಳ್ರಿ, ಜೆಹೋವಾ ಜಾಯಿರಾ, he is my provider. ಎಸ್ ನನಗೆ ನನ್ನ ನೀಡ್ಸ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಗಾಡ್ ಈಸ್ ಮೈ ಪ್ರೊವೈಡರ್. ರೀಪ್ಲೇಸ್ ಇವತ್ತು ಹವ್ವಳು ನಾವು ಇವಾಗ ಏನು ಮಾತಾಡ್ತಿದ್ದೋ ಅದೇ ರೀತಿಯಾಗಿರ್ತಕ್ಕಂಥ ವಾಕ್ಯವನ್ನ ಅವಳು ರೀಪ್ಲೇಸ್ ಮಾಡಿದಿದ್ರೆ ಆದಾಮ ಹವ್ವಳು ತಮ್ಮ ಮಹಿಮೆಯನ್ನ ಕಳ್ಕೊಳ್ತಿರ್ಲಿಲ್ಲ. ಹಾಲೆಲೂಯಾ. ಕೆಲವರು ಕೇಳ್ತಾರೆ, ಅವರು ಅಂದರೆ ಆದಾಮ ಅವಳು ಪಾಪ ಮಾಡಿದ್ದು ತುಂಬ ಒಳ್ಳೇದಾಯಿತು, ಇಲ್ಲಾಂದ್ರೆ ನಾವು ಇದನ್ನೆಲ್ಲ ಅನುಭವಿಸೋಕ್ಕಾಗ್ತಿಲ್ಲ. ಹೂ ಟೋಲ್ಡ್? ಏನೋ ಇದೆಲ್ಲವನ್ನು ಅನುಭವಿಸ್ತಾ ಇದ್ದೀರಿ. ಯಾಕೆ? ಆದಾಮ ಅವಳನ್ನು ನಿರ್ಮಿಸಿಬಿಟ್ಟು ದೇವರು ಆಮೇಲೆ ಪ್ರಪಂಚವನ್ನು ಸೃಷ್ಟಿಸಲಿಲ್ಲ. ಎಲ್ಲವನ್ನ ಸೃಷ್ಟಿಸಿ ಅನುಭವಿಸುವುದಕ್ಕೋಸ್ಕರವಾಗಿಯೇ ಆದಾಮ ಅವಳನ್ನು ಸೃಷ್ಟಿ ಮಾಡಿದ. Hallelujah. Trust God, whatever the situation. Trust the promise of God. Keep the faith in the promise of God. Hallelujah. Hallelujah. ನಾಳೆ ತಿರುಗಿ ಇದರ ಬಗ್ಗೆ ನಾವು ಕಣ್ಗಳನ್ನು ಮುಚ್ಚೋಣ.